ಯಾರೇ ಕೆಲಸ ಮಾಡ್ಲಿಲ್ಲ ಅಂದ್ರು ವಿಎಒಸೇ ಹೋಗಿ ಅದನ್ನ ಪ್ರೋಗ್ರೆಸ್ ಮಾಡಿಸ್ಬೇಕು. ಅವ್ರು ಮಾಡ್ಲಿಲ್ಲ ಅಂದ್ರು ವಿಎಒನೇ ಮಾಡ್ಬೇಕು. ಈ ಒಂದು ಕೃಷಿ ಇಲಾಖೆ ಆಗಿರ್ಬೋದು, ಈಗ SIR ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಮ್ದು ಭೌತಿಕತೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅಂತ ಒಂದು ಕೆಲವೊಂದು ಅದರಲ್ಲಿ ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಅದಕ್ಕೂ ಇನ್ನೊಂದೇನೋ ಟಾಂಟ್ ಕೊಡ್ತಾರೆ. 3-4 ತಲೆಮಾರುಗಳಿಂದ ಇದೆ ವಂಶವೃಕ್ಷನ ನಾವು ಸಡನ್ ಆಗಿ ಹಾಕೋದಕ್ಕಾಗಲ್ಲ. ಜನಗಳು ಮಾಹಿತಿ ಕೊಡ್ತಾ ಇಲ್ಲ, ಮಹಾಜರ್ಗಳಿಗೆ ಸೈನ್ ಹಾಕಲ್ಲ. ಆ ತರ ಇದ್ದಾಗ ನಾವು ವಂಶವೃಕ್ಷ ಕೊಟ್ರೆ ನಾಳೆ ಅವ್ರ ವಾರಸ್ದಾರಗಳು ಬಂದು ನಮ್ಮ ಮೇಲೆ FIR ಮಾಡ್ತಾರೆ. ಆ ತರ ಇದ್ದಾಗ ಆ ತರ ಕ್ರಿಟಿಕಲ್ ಕೇಸ್ ನ ಬಿಟ್ಟು ಇನ್ನೆಲ್ಲ ಮುಗಿಸಿದೀವಿ ಅಂದ್ರೆ ಹಂಗಾರೆ ನಿನಗೆ ಸರ್ಕಲ್ ಅಲ್ಲಿ ಕೆಲ್ಸನೇ ಇಲ್ವಾ? ಬೇರೆ ಸರ್ಕಲ್ ಅಲ್ಲಿ ಮಾಡು. ಹಂಗಾರೆ ನಿನಗೆ ಕೆಲ್ಸನೇ ಇಲ್ಲ, ಬೇರೆ ಇನ್ನೆಲ್ಗೋ ಹಾಕ್ರು ಅಂತಾರೆ. ಈ ಭಯದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮಾತಾಡಿದ್ರೆ ಇವತ್ತು ಅಂದ್ರೆ ಇದು SIR ಸ್ಟಾರ್ಟ್ ಆಗಿ 3 ದಿನ ಆಗಿದೆ. 29ನೇ ತಾರೀಕಿಂದ ಆಗಿದೆ. ನಾವೆಲ್ಲ ಎನ್ಯುಮರೇಟರ್ ಫಾರಮ್ಸ್ BLO ಸೂಪರ್ವೈಸರ್ ಆಗಿ ನಾವು BLOಗಳಿಗೆ ಹಂಚಿದೀವಿ. ಅವರು ಮನೆಗಳಿಗೆ ಹೋಗಿ ಹಂಚ್ಬೇಕು. ಮೊದಲು ಅದನ್ನ ಡಿವೈಡ್ ಮಾಡ್ಕೋಬೇಕು. ಒಂದ್ ಮನೇಲಿ 4-5 ಜನ ವೋಟರ್ಸ್ ಇರ್ತಾರೆ. ನಾವು ಗುಂಪಲ್ಲಿ ಹೋಗಿ 1350 ವೋಟರ್ಸ್ ಪ್ರಿಂಟ್ ನ ಕೊಟ್ಟಿರ್ತೀವಿ. ಅದನ್ನ ಅವರು ಡಿವೈಡ್ ಮಾಡ್ಕೊಬೇಕು. ಇದ್ರ ಮಧ್ಯೆ ಅವ್ರು ಸ್ಕೂಲ್ ಕೆಲಸನೂ ಮಾಡ್ಬೇಕು. ಡಿವೈಡ್ ಮಾಡ್ಕೊಂಡು ಮನೆಗೆ ಹೋಗಿ ಹಂಚ್ಬೇಕು. 4 ದಿನದಲ್ಲಿ ಹಂಚಿ ಕಂಪ್ಲೀಟ್ ಮಾಡಿ ಒಂದೇ ಸಲ ಡಿಜಿಟಲೈಸ್ಡ್ ಮಾಡಿ ಅಂದ್ರೆ ಅವ್ರು ಹೇಗ್ ಮಾಡ್ತಾರೆ? ಅವ್ರು ಮಾಡಲ್ಲ, ನೀವು ಮಾಡಿ ಅಂದ್ರೆ BLO ಮಾಡ್ಬೇಕಾಗಿರೋದು. ಚುನಾವಣಾ ಆಯೋಗ ಹೇಳಿರೋದು BLOಗಳು ಮಾಡಿ ಅಂತ. ನಮಗೆ ಯಾಕೆ ಹೇಳ್ತೀರಾ? ನಾವ್ ಯಾಕೆ ಮಾಡ್ಬೇಕು? ಈಗ ಚುನಾವಣಾ ಆಯೋಗದಿಂದ ಮತ್ತೊಂದು ನೋಟಿಸ್ ಬಂದ್ರೆ ನೀವು ಉತ್ತರ ಕೊಡ್ತೀರಾ? ಅಥವಾ VAOಗಳು ಮಾಡಿ ಡಿಜಿಟಲೈಸೇಷನ್ ಅಂತ ಚುನಾವಣಾ ಆಯೋಗದಿಂದ ಹೇಳಿ, ನಾವು ಮಾಡ್ತೀವಿ. BLO ಹಂಚಿ ನಿನ್ನೆ ಮೀಟಿಂಗ್ ಅಲ್ಲಿ DC ಅವರು ಹೇಳಿದಾರೆ ನಮ್ಗೆ. ರಾತ್ರಿ 8:30ವರೆಗೂ ಮೀಟಿಂಗ್ ತಗೊಂಡಿದ್ದಾರೆ. ಅದಾದ್ಮೇಲೆ ತಹಶೀಲ್ದಾರ್ ACs ಅವರೆಲ್ಲ ಬಿಟ್ಟು ಅವ್ರವ್ರ ಮನೆಗೆ ಹೋಗೋಷ್ಟರಲ್ಲಿ 9:30 ಆಗಿದೆ. ತಿರ್ಗಾ ಬೆಳಗ್ಗೆ 7 ಗಂಟೆಗೆ GPS ಫೋಟೋ ಹಾಕ್ಬೇಕು ವಿತ್ BLOಗಳಿಗೆ ಕರೆದ್ರೆ, ಮೇಡಮ್ 2 ದಿನದಿಂದ ಮನೆ ಅಳ್ದಿದೀವಿ, ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ, ನಾನು ಇನ್ಸುಲಿನ್ ತಗೊಬೇಕು ಮೇಡಮ್, ಸ್ವಲ್ಪ ತಿಂಡಿ ತಿಂದು ಗಾಡಿ ಓಡಿಸ್ಕೊಂಡು ಬರ್ತೀನಿ ಅಂತಾರೆ. ಈ ತರ ಇನ್ಸುಲಿನ್ ತಗೊಂಡು ಹಿಂದೆನೆ ಬರಾಬರಿ ಬರ್ಬೇಕಾದ್ರೆ ಅವ್ರಿಗೇನಾದ್ರೂ ತೊಂದರೆ ಆದ್ರೆ ಯಾರು ಹೊಣೆ ಹಾಕ್ತಾರೆ? ಇಷ್ಟು ಆತರವಾಗಿ ಯಾಕೆ ಕೆಲಸ ಮಾಡ್ತೀರಾ? ಇನ್ನು 30ನೇ ತಾರೀಕುವರೆಗೂ ಟೈಮ್ ಇದೆ. 15 ದಿನ ಕಳೀಲಿ, ಆಗ್ಲೂ ಪ್ರೋಗ್ರೆಸ್ ಆಗಿಲ್ಲ ಅಂದ್ರೆ ಕೇಳಿ, ಯಾರು ಮಾಡ್ತಿಲ್ವೋ ಅವ್ರ ಹತ್ರ ಮಾಡಿಸ್ಲಿ. ಅಥವಾ ಸಮಸ್ಯೆಗಳು ಏನಿದೆ ಕೇಳಿ. ಏಕದಮ್ ಒಂದೇ ದಿನ ನಾನು ಪ್ರೋಗ್ರೆಸ್ ಮಾಡ್ಬಿಡ್ಬೇಕು ಅಂದ್ರೆ ಹೇಗಾಗುತ್ತೆ? ಘಟನೆಗೆ ಹೊಣೆ ಅಲ್ಲ, ನಮ್ಮ ಮೇಲೆ ಬಂದಿರೋ ಒತ್ತಡನೇ ಇದಕ್ಕೆ, ಈ ಘಟನೆಗೆ ಕಾರಣ. ಒತ್ತಡ ನಮಗೆ ಜಿಲ್ಲಾಧಿಕಾರಿಗಳಿಂದ ಒತ್ತಡ ಆಗ್ತಾ ಇದೆ. ಅದನ್ನ ಪ್ರತಿಯೊಬ್ಬ VAನೂ ಮನಗಂಡಿದ್ದಾರೆ, ಪ್ರತಿಯೊಬ್ರು ನೋಡ್ತಿದ್ದಾರೆ, ಮೇಲಧಿಕಾರಿಗಳಿಗೂ ಗೊತ್ತು. ಪ್ರತಿಯೊಬ್ರು ಇದಕ್ಕೆ ಉತ್ತರ ಕೊಡಿ, ಅಥವಾ ನಮಗೆ ಒತ್ತಡನ ಕಡಿಮೆ ಮಾಡಿ, ಅಥವಾ ನಮ್ದು ಏನಾದ್ರೂ ಬಾಕಿ ಉಳಿಸ್ಕೊಂಡಿದ್ರೆ ಅವಾಗ ಕೇಳಿ. ಪ್ರತಿಯೊಂದು ಈಗ ಭೌತಿಕತೆ ಈಗ 1 ವರ್ಷದಿಂದನೂ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಯಾಕೆ ಬಾಕಿ ಉಳಿದಿದೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಆದ್ರೂ ಪ್ರೋಗ್ರೆಸ್ ಮಾಡಿ ಅಂದ್ರೆ ಎಷ್ಟೋ ಕೇಸ್ಗಳು FIR ಆಗಿ ಪ್ರತಿಯೊಬ್ರು 2.5 ಲಕ್ಷ 3 ಲಕ್ಷ ಕೊಟ್ಟು ಬೇಲ್ ತಗೊಂಡ್ ಬರ್ತಿದ್ದಾರೆ. ಅವ್ರು ಹೇಗೆ ಕೊಡ್ತಾರೆ? ಈಗ ನೀವು ಪ್ರತಿಭಟನೆ ಮಾಡಿದ್ರೆ ಮೇಡಮ್, DC ಬಂದು ಮಾತಾಡೋದ್ಮೇಲೆ ನಮಗೆ ಜಾಬ್ ಚಾರ್ಟ್ ಕೊಡ್ಲಿ ಅಂತಾನೆ ನಾವು ಪ್ರತಿಭಟನೆ ಮಾಡ್ತಾ ಇರೋದು. ಪ್ರತಿಯೊಂದು ಇಲಾಖೆ ಕೆಲಸನೂ ಯಾರು ಮಾಡ್ಲಿಲ್ಲ ಅಂದ್ರು VAO ಹೋಗಿ ಮಾಡಕ್ಕೆ ಬೃಹಸ್ಪತಿಗಳೇನಲ್ಲ ಅಥವಾ ಬ್ರಹ್ಮಗಳಲ್ಲ. ಅವ್ರಿಗೂ ಸಂಸಾರಗಳಿದೆ, ಫ್ಯಾಮಿಲಿ ಇದೆ, ಅದ್ರ ಜೊತೆಗೆ ಕೆಲಸ ಇರೋದು. ಕೆಲಸದಲ್ಲಿ ಬರೋ ಹಣನ ಅವ್ರ ಸಂಸಾರಕ್ಕೋಸ್ಕರ ಇಡ್ಬೇಕು. ಆ ಹಣನ ಬಳಸೋದಕ್ಕೆ ಸಂಸಾರನೇ ಇಲ್ಲ ಅಂದ್ರೆ ಅವ್ರು ಯಾಕೆ ದುಡಿಬೇಕು? ಅವ್ರು ಯಾಕ್ರಿ ದುಡಿಬೇಕು? ಹೇಳಿದೀವಿ ನಾವಿನ್ನ ನಮ್ಮ ಅಹವಾಲನ್ನ DC ಅವ್ರಿಗೂ ಹೇಳ್ತೀವಿ, ಕಂದಾಯ ಸಚಿವರಿಗೂ ಹೇಳ್ತೀವಿ. ನಮ್ದೇ ಆದ ಇದು ಇವತ್ತಿನ ಸಮಸ್ಯೆ ಅಲ್ಲ. VAOಗಳದ್ದು ಪ್ರತಿಯೊಂದು ಜಾಬ್ ಚಾರ್ಟ್ ಕೊಡಿ ಅಂತ ತುಂಬಾ ವರ್ಷಗಳಿಂದ ಕೇಳ್ತಾ ಇದ್ದೀವಿ. ಇದು ಗುಂಪಲ್ಲಿ ಗೋವಿಂದ ಆಗ್ತಾ ಇದೆ. ಇವತ್ತು ನಮಗೆ ನಮ್ದೇ ಆದಂತ ಜಾಬ್ ಚಾರ್ಟ್ ಅಂದ್ರೆ ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಅವ್ರು ಹೇಳ್ಬೇಕು. ಯಾವ ಸಮಯ ಅನ್ನೋದನ್ನ ಹೇಳ್ಬೇಕು. ಯಾರೇ ಮಾಡದೇ ಇದ್ರು ಅದನ್ನ VAOಗಳೇ ಮಾಡಿ ಅಂತ ದಯಮಾಡಿ ನಮ್ಮ ಮೇಲೆ ಒತ್ತಡ ತರಬೇಡಿ. ನಮ್ ಕೆಲಸ ಆಗಿಲ್ವಾ ಕ್ವಶನ್ ಮಾಡಿ, ನೀವು ಪ್ರಶ್ನೆ ಮಾಡಿ, ಆ ಅಧಿಕಾರ ಇದೆ. ಬೇರೆಯವ್ರು ಮಾಡಿಲ್ಲ. ನಾವು ನಮ್ಮ ಸಂಘದಿಂದ ತೀರ್ಮಾನ ಮಾಡ್ತಾ ಇದ್ದೀವಿ ಸರ್. ಎಲ್ಲರೂ ಚರ್ಚೆ ಮಾಡ್ತೀವಿ, ಏನ್ ಕೇಳ್ಬೇಕು ಏನ್ ಕೇಳಬಾರ್ದು ಅಂತ ಸಂಘದಿಂದ ತೀರ್ಮಾನ ಮಾಡಿ ನಾವು 9 ದಿನದಿಂದ ಕೇಳ್ತೀವಿ. ನೀವು ಅಲ್ಲೇ ಬಂದು ಈ ಪ್ರಶ್ನೆನ ಕೇಳ್ಬೋದು. SIR 29ರಿಂದ ಸ್ಟಾರ್ಟ್ ಆಗಿದೆ ಸರ್. ಈ ತಿಂಗಳು ಅದನ್ನ ನಾವು ಇದು ಚುನಾವಣಾ ಕೆಲಸ ಸರ್. ಚುನಾವಣಾ ಕೆಲಸನ ಯಾರು ನಿಲ್ಸಕ್ಕಾಗಲ್ಲ. ಅದರಲ್ಲಿ ಏನ್ ಚುನಾವಣಾ ಆಯೋಗ ಹೇಳಿದೆ ಅದ್ರಂತೆ ನಾವು ಕೆಲಸ ಮಾಡ್ತೀವಿ ಹೊರತು ಯಾರೋ DC ಹೇಳಿದ್ರು, ಇನ್ಯಾರೋ ಹೇಳಿದ್ರು, ಮತ್ತೊಬ್ರು ಅವ್ರ